ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರಶಾಂತ್. ಇವತ್ತಿನ ಬ್ಲಾಗ್ ವೆರಿ ಇಂಟ್ರೆಸ್ಟಿಂಗ್. ಪುಣ್ಯಕ್ಷೇತ್ರಕ್ಕೆ ಹೊಂಟಿದ್ದೇನೆ. ಎಕ್ಸಂಬ ನಮ್ಮ ಅವ್ವಂತವ್ರ ಮನೆ. ಸೊ ನಾವೆಲ್ಲ ಹುಟ್ಟಿದ್ದಂದ್ರೆ ನಮ್ಮ ಅಜ್ಜಿ ಮನ್ಯಾಗ. ಸೊ ಅಲ್ಲಿ ಬೀರೇಶ್ವರ ಜಾತ್ರೆ ಐತಿ. ಆ ಬೀರೇಶ್ವರ ಜಾತ್ರೆದ ಎಲ್ಲ ವಿಡಿಯೋ ಕ್ಯಾಪ್ಚರ್ ಮಾಡ್ಬೇಕಂತ ಮಾಡಿದ್ದೀನಿ. ಸೊ ನಿಮಗೆಲ್ಲ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ಮುಂದಿನ ವಿಡಿಯೋದಾಗ ನೋಡ್ರಿ. ಇದು ನಾಗರಹೇಡಿ ಮೇಲೆ ಕೂತಿರುವ ನಿಮ್ಮೆಲ್ಲರ ನಾಯಕ ಬೀರೇಶ್ವರ. ಈಗೇನು ಮಾಡ್ತಾರೆ, ಇದು ಗಿಡ್ಗಳು ಓಣ್ ಎಕ್ಸಂಬದಾಗ ನಮ್ಮ ಅಮ್ಮಗಳು. ಇದು ಜ್ಯೋತಿವಂದ ಪಲ್ಲಕ್ಕಿ. ಈ ಪಲ್ಲಕ್ಕಿ ತೊಂದ ಮಾಡ್ಕೋತ ಈಗ ಬೀರಪ್ಪನ ಗುಡಿ ಕಡೆ ಹೋಗ್ತಾರೆ. ಇಲ್ಲಿ ನೋಡ್ಬೋದು ಎಲ್ಲ ಓಣಿದಾಗ ಅವ್ರವ್ರು ಬಾರ್ಸವ್ರ ಇದನ್ನು ಮಾಡೋರು, ಒಬ್ಬೊಬ್ರು ಫಿಕ್ಸ್ ಇರ್ತಾರೆ. ಈಗ ನಾವು ಜಾತ್ರೆಗ ಇಲ್ಲಿ ಹೋಗೋಣ. ಸೊ ಇಲ್ಲಿ ನೋಡ್ಬೋದು, ನಾ ಜಾತ್ರೆಗೆ ಹೋಗಿದ್ದೇನೆ ನಮ್ಮ ಅಮ್ಮಗಳ ಸಂಗಟ. ಸೊ ಬೇರೆ ಕಡೆಯಿಂದ ಎಲ್ಲ ಹಳ್ಳಿಗಳಿಂದ ಜಸ್ಟ್ ಜಾತ್ರೆ ಅಷ್ಟೇ ಆಗಲಿ. ಈ ಗ್ರಾಮೀಣದಾಗ ಒಂದಿದ್ದು ಹಬ್ಬ ಇದ್ದಂಗೆ ಅದು. ವರ್ಷಕ್ಕೊಮ್ಮೆ ಆಗೋ ಈ ಸಾಳಿ ಜಾತ್ರೆ ಬೀರಪ್ಪನ ಜಾತ್ರೆ. ಇಲ್ಲಿ ಮುಂದ್ಗಡೆ ನೋಡ್ಬೋದು. ಅಲ್ಲಿ ಮುಂದ್ಗಡೆ ಹೋಗಿ ನಿಮ್ಗೆ ಆಮೇಲೆ ತೋರಿಸ್ತೀನಿ ಹೆಂಗೆ ತೆಂಗಿನಕಾಯಿ ಹೋಗಿದ್ದಾರೆ. ಅದನ್ನು ವಿಶೇಷ ಇದ್ದರು ಬೀರಪ್ಪನ ಗುಡಿದೇನ. ಇಲ್ಲೆಲ್ಲರೂ ಬೇರೆ ಯಾರ್ಯಾರು ಭಕ್ತಾದಿಗಳು ಇರ್ತಾರಲ್ಲ, ಅವರೆಲ್ಲ ಏನ್ರಿ ಡಿಸೈಡ್ ಮಾಡಿರ್ತಾರೆ, ಏನ್ರಿ ಇರ್ತೈತಿ ಬೇಡ್ಕೊಂಡಿರ್ತಾರೆ. ಸೊ ಅವ್ರ ಮನಸ್ಸು ಇಚ್ಚಂಗೆ ತರ್ಕಂಗೆ ಹಿಂಗೆ ಗುಡಿ ಕಡೆ ತೆಂಗಿನಕಾಯಿ ಹೋಗ್ಯಾರ. ಇಲ್ಲಿ ಗುಡಿ ಕಾಣೋದಿಲ್ಲ, ಇಲ್ಲಿಂದ ತೆಂಗಿನಕಾಯಿ ಹೋಗಿತಾರೆ. ಸ್ವಲ್ಪ ಜನ ಚಾಲೆಂಜು ಇಡ್ತಾರೆ ಏನಂತೇಳಿ. ಆ ಗುಡಿ ಮೇಲೆ ಟಾಪ್ದಾಗ ಈಗ ಗೋಪುರ ಕಾಣ್ತಿದ್ದು ನೋಡಿ, ಇಲ್ಲಿ ನೋಡ್ಬೋದು ನೀವು. ಗೋಪುರ ಕಾಣ್ತಿಲ್ಲ, ಅಲ್ಲಿ ಹೋಗ್ಯದಂದು. ಎಲ್ಲರೂ ಎಷ್ಟು ಅವ್ರ ತಾಕತ್ತೈತೆ ಅಷ್ಟು ಇದ್ರಲ್ಲೇ ಹೋಗಿದ್ದಾರೆ. ಕೆಳಗಡೆ ಇಲ್ಲಿ ಜನ ನಿಂತಿರ್ತಾರು. ಆದ್ರೂ ಆಲ್ಮೋಸ್ಟ್ ಯಾರಿಗೂ ಅಷ್ಟು ತೆಂಗಿನಕಾಯಿ ಕೊಂಡೋದಿಲ್ಲ. ಅದೊಂದು ವಿಶೇಷ. ಇಲ್ಲಿ ನೋಡ್ಬೋದು ದೇವರ ಭಕ್ತಿ ಮಾಡಿದೋ ಬಿಡದೆ ಬಾರ ವರ್ಷ, ಭಕ್ತಿಗೆ ಮೆಚ್ಚಿ ಬೌಳೆ ಶಂಕರ ಮನದಾಗಾದ ಹರುಷ. ಗುಡಿ ಕಟ್ಟ ಬುಳ್ಳಪ್ಪನೋ, ಜೈ ಮಂಗಳ ನಿತ್ಯ ಸುಯಿ ಮಂಗಳ, ಜೈ ಮಂಗಳ ನಿತ್ಯ ಸುಯಿ ಮಂಗಳ. ಕಚ್ಚಿನ ಗುಡಿಯಾಗ ಮುತ್ತಿನ ಗದ್ದಿಗೆ, ಕಚ್ಚಿನ ಗುಡಿಯಾಗ ಮುತ್ತಿನ ಗದ್ದಿಗೆ. ಮತ್ತೊಂದು ವಿಶೇಷ ಏನಂದ್ರೆ ಪಲ್ಲಕ್ಕಿ. ಎಕ್ಸಂಬೂರಾಗ ಎಷ್ಟು ಪಲ್ಲಕ್ಕಿ ಇರ್ತಾವೆ. ಬೇರೆ ಹಳ್ಳಿಗಳಿಂದ ಪಲ್ಲಕ್ಕಿ ತಂದು ಇಲ್ಲಿ ಇದ್ರ ದೇವ್ರ ಪಕ್ಕ ಏನು ಮಾಡ್ತಾರೆ, ಅವ್ರವ್ರು ಬಂದು ಅವ್ರ ಭಕ್ತಾದಿಗಳು ಬಂದು ಎಲ್ಲ ಡ್ಯಾನ್ಸ್ ಮಾಡ್ತಾರೆ ಆ ಪಲ್ಲಕ್ಕಿತ್ತು. ಎಲ್ಲ ಹುಡುಗರಾಗಲಿ ಎಲ್ಲ ವಯಸ್ಕರಿರಲಿ ಎಲ್ಲರೂ ಬಂದಿರ್ತಾರೆ. ಸೊ ಮುಂದಿನ ವಿಡಿಯೋದಾಗ ನೀವು ನೋಡ್ಬೋದು. ನೀವು ಒಬ್ಬರು ಅಜ್ಜಗಳು ಡ್ಯಾನ್ಸ್ ಮಾಡೋದಾರ. ಎಷ್ಟು ಭಾರಿ ಮಾಡಿದ್ದಾರೆ ಅವ್ರು, ಅದನ್ನು ತೋರಿಸ್ತೀನಿ. ಆ್ಯಂಡ್ ಒಬ್ಬೊಬ್ಬರ ಈ ಪಲ್ಲಕ್ಕಿ ಐತ್ಲ ಅದನ್ನು ತಲೆ ಮೇಲೆ ಇಟ್ಕೊಂಡು ಡ್ಯಾನ್ಸ್ ಮಾಡ್ತಾರೆ. ಇಲ್ಲಿ ನೆಕ್ಸ್ಟ್ ವಿಡಿಯೋದಾಗ ನಿಮಗೆ ತೋರಿಸ್ತೀನಿ ಅದು. ಇಲ್ಲಿ ನೋಡ್ಬೋದು ನೀವು, ಪಲ್ಲಕ್ಕಿ ಮೇಲೆ ಹುಡುಗರನ್ನ ತೊಗೊಂಡು ಡ್ಯಾನ್ಸ್ ಮಾಡ್ತಾರೆ. ಅದು ಮುಂದ್ಗಡೆ ಅವ್ರ ಕೈ ಇಟ್ಟಿದಾರಲ್ಲ, ಅಲ್ಲಿ ಜ್ಯೋತಿ ಬಂದು ಮೂರ್ತಿ ಇರ್ತದೆ. ಇಲ್ಲಿ ನೋಡ್ಬೋದು ನೀವು, ನಾ ಹೇಳೋದಿಲ್ಲ ಅಜ್ಜಗಳ ಹೆಂಗೆ ಡ್ಯಾನ್ಸ್ ಮಾಡಿದಾರೆ. ಎನರ್ಜಿ ನೋಡೋರ್ದು ಅಷ್ಟೇ ಐತಿ ಈ ಏಜ್ದಾಗು. ಜಾತ್ರೆ ಅಂದರೆ ಅದೊಂದು ಒಂಥರ ನಮ್ಗೆ ಹಬ್ಬ ಇದ್ದಂಗೆ. ಏನು ಟೆನ್ಷನ್ ಇಲ್ಲ, ಏನಿಲ್ಲ. 2-3 ದಿವಸ ಜಾತ್ರೆ ಇತ್ತಂದ್ರೆ ನೀವು ಅಂತ ಹೊಲದ ಕೆಲಸ ಇಲ್ಲ, ಏನಿಲ್ಲ. ಮನಸ್ಸು ಕ್ಲೀನ್ ಮಾಡ್ಕೊಂಡು ಹಿಂಗೆ ಡ್ಯಾನ್ಸ್ ಮಾಡಿ ಆರಾಮ್ ಎಂಜಾಯ್ ಮಾಡೋದು. ಆ ಮೂಮೆಂಟಿಗೆ ವಿ ಸಪೋಸ್ ಟು ಬಿ ವಿತ್ ದೇರ್. ಹಂಗೆ ಇವ್ ನಮ್ಮ ಮಾಮ, ನಾವು ಒಬ್ಬ ಹಚ್ಚುಗ್ಲಾಗಿನ ಭಂಡಾರ ಅವು ಬಂದು ಹಚ್ಚಿದ. ಮತ್ತು ಬೀರಪ್ಪಗೆ ಮತ್ತೊಂದು ಏನಂತಾರು, ಭಂಡಾರದ ರಾಜನು ಅಂತಾರೆ. ಅಲ್ಲಿಂದ ಮಾಳಪ್ಪ ಒಳಗೋಗಿ ಹರಿತರದುವ ಹರದ ತಿರಗಾಳಿ. ಅಲ್ಲಿಂದ ಮಾಳಪ್ಪ ಒಳಗೋಗಿ ಹರಿತರದುವ ಹರದ ತಿರಗಾಳಿ. ಶೀತಳ ದಿಲ್ದಿಗೆ ಬರಿ ಮಾಡಿ ಅಲ್ಲಿಂದ ನಡೆದಾನ ಪಾಸಾಗಿ. ಶೀತಳ ದಿಲ್ದಿಗೆ ಬರಿ ಮಾಡಿ ಅಲ್ಲಿಂದ ನಡೆದಾನ ಪಾಸಾಗಿ. ಒಂದ ಎಲ್ಲಿಗೆ ಹೋದರೆ
ಎಲ್ಲರೂ ನೋಡಿ ನನಗೂ ಜ್ಯೋತಿ ಬಂತು ಅಂತ ಕುಣಿ ಅಂತ ಫಲ್ಲಕ್ಕೆ ಆಸೆ ಇತ್ತು. ಸೊ ಅದು ನಂದು ಆಸೆ ಈಡೇರಿತು. ನೋಡ್ಬೋದು, ಅದೊಂದು ವಿಶೇಷ. ಅದು ಹೆಂಗೆ ಕುಣಿಯೋದು ನನಗೆ ಅಷ್ಟೇನು ಬರೋದಿಲ್ಲ, ಆದರೆ ನಾನು ಪ್ರಯತ್ನ ಮಾಡಿತ್ತು ಒಂದು ಸ್ವಲ್ಪ ಜ್ಯೋತಿ ಬಂದು ಕುಣಿಬೇಕಂತಂದು. ಬರುವು ಸೇವೆಯ ಪಡೆವ ಪರಮೇಶ್ವರ, ಪರಮ ಪಾವನ ಮೂರ್ತಿ ಕರುಣಾಕರ. ಬರುವು ಸೇವೆಯ ಪಡೆವ ಪರಮೇಶ್ವರ, ಪರಮ ಪಾವನ ಮೂರ್ತಿ ಕರುಣಾಕರ. ಮಾನಂದದಾಯಕ ಮಾಹೇಶ್ವರ, ಮಾನಂದದಾಯಕ ಮಾಹೇಶ್ವರ. ಸೊ ಈ ಥರನಾಗಿ ಜಾತ್ರೆ ಮುಗಿಸ್ಕೊಂಡು ಮನೆಗೆ ಬನ್ನಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್